ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಎಸ್ ಕಡ್ಕೊಳ್ಳೋ ಚಾನಲ್. ನಾನು ಪ್ರೀತಿ ಅಮರ ಸುಬೇದರ್. ತಮಗೆಲ್ಲರಿಗೂ ಹದ್ರಿ ಖ್ವಾಜಾ ದರ್ಗಕ್ಕೆ ಸ್ವಾಗತವನ್ನು ಕೋರ್ತಾ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಬರೋಣ ಬನ್ನಿ. ಇದೇ ಮಹಾರಾಷ್ಟ್ರದ ಸೊಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಬರ್ತಕ್ಕಂಥ ಈ ಒಂದು ಪುಟ್ಟ ಗ್ರಾಮವೇ ಹದ್ರಿ ಅಂಥೇಳಿ. ಇದು ಒಂದು ಧಾರ್ಮಿಕ ಪ್ರೇಕ್ಷಣೀಯ ಸ್ಥಳವಾಗಿದ್ದು, ಒಂದು ಪುಣ್ಯ ಸ್ಥಳವಾಗಿದ್ದು, ಹದ್ರಿ ಖ್ವಾಜರವರ ಒಂದು ಜೀವಂತ ಐಕ್ಯವನ್ನು ಆಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಈ ಒಂದು ಮಹಾನ್ ಕ್ಷೇತ್ರಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಆದರದ ಸ್ವಾಗತವನ್ನು ಕೋರ್ತಾ, ನಾನು ಕೂಡ ಅಷ್ಟೇ ಪ್ರಪ್ರಥಮ ಬಾರಿಗೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಂಡು ನಿಮಗೆ ತಿಳಿಪಡಿಸುವ ಒಂದು ಚಿಕ್ಕ ಪ್ರಯತ್ನ ಕೂಡ. ಇವಾಗ ತಾವು ನೋಡ್ಬೋದು, ಈ ಒಂದು ಪುಣ್ಯಕ್ಷೇತ್ರ ಹದ್ರಿ ಖ್ವಾಜಾ ಅಂಥೇಳಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಅದೇ ರೀತಿ ಹದ್ರಿ ಖ್ವಾಜರವರು ಅರಬ್ ದೇಶದಿಂದ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಆಗಮಿಸಿದಾಗ ನಮ್ಮ ಬಿಜಾಪುರ, ಅಂದರೆ ಆಗಿನ ಬಿಜಾಪುರ ಇಂದಿನ ವಿಜಯಪುರವಾಗಿ ಚೇಂಜ್ ಆಗಿರ್ತಕ್ಕಂಥದ್ದು. ಈ ಒಂದು ವಿಜಯಪುರದಲ್ಲಿ ಬಂದು ನೆಲೆಯನ್ನು ಊರ್ತಾರೆ. ಅವರಿಗೆ ಅಂದರೆ ಅವರು 4 ಜನ ಅಣ್ಣ ತಮ್ಮಂದಿರು. ಅದರಲ್ಲಿ ಇವರು ಹದ್ರಿ ಖ್ವಾಜರವರು ಹಿರಿಯರು. ಸೊ ಇವರು ಅಲ್ಲಿಂದ ತಮ್ಮ ಈ ಒಂದು ಪುಣ್ಯಕ್ಷೇತ್ರವನ್ನು ನಾಡೆಲ್ಲ ಸಂಚಾರ ಮಾಡ್ತಾ ಕರ್ಜ್ಗಿಗೆ ಬರ್ತಾರೆ. ಕರ್ಜ್ಗಿಯ ನಂತರ ಈ ಒಂದು ಅವರ ಗುರುವಿನ ಅಪ್ಪಣೆಯಂತೆ ಹದರಿಗೆ ಬಂದು ತಮ್ಮ ನೆಲೆಯನ್ನು ಊರ್ತಾರೆ. ಅದೇ ರೀತಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ತಾವು ಒಂದು ಬಾವಿಯನ್ನು ನೋಡಿರ್ತೀರ, ಮತ್ತು ಜೊತೆಗೆ ಒಂದು ಬನ್ನಿ ಮರವನ್ನು ನೋಡಿರ್ತೀರ. ಈ ಒಂದು ಕ್ಷೇತ್ರಕ್ಕೆ ಅವರು ಬಂದ ನಂತರ ಅವರ ಕೈಲಿರ್ತಕ್ಕಂಥ ಬೆತ್ತವನ್ನು ನೆಲಕ್ಕೆ ತಾಗಿಸಿದಾಗ ಉದ್ಭವವಾದಂಥ ಮರವೇ ಆ ಒಂದು ಬನ್ನಿಯ ಮರ. ಅದರಂತೆ ಇಲ್ಲಿ ಅನೇಕ ವಿಶೇಷ ಮತ್ತು ಹಲವಾರು ಪವಾಡಗಳಿಗೆ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಒಂದು ಅತ್ಯಂತ ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಹೇಗೆ ನಮ್ಮ ಕಡ್ಕೋಳದಿಂದ ನಿಯರೆಸ್ಟ್ ಪ್ಲೇಸ್ ಆಗಿರ್ತಕ್ಕಂಥ ಎಂಕಂಚಿ ದವಲಮಲ್ಲಿಕರ ದೇವಸ್ಥಾನ ಹೇಗಿದೆಯೋ ಹಾಗೆ ಈ ಒಂದು ಪುಣ್ಯಕ್ಷೇತ್ರ ಕೂಡ ಹಿಂದೂ ಮುಸ್ಲಿಮರ ಭಾವೈಕ್ಯತೆಗೆ ಮತ್ತು ಎಲ್ಲರೂ ಸಹಿತ ಅನ್ಯೋನ್ಯವಾಗಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೇ ಎಲ್ಲರೂ ಒಂದು ಸಾಮರಸ್ಯದ ಬದುಕನ್ನು ಮಾಡ್ತಾ ಆ ದೇವರಿಗೆ ಪೂಜೆಯನ್ನು ಮಾಡುವಂಥದ್ದು. ಅದೇ ರೀತಿ ಯಮನೂರಿನ ಕ್ಷೇತ್ರದಲ್ಲೂ ತಮಗೆ ಗೊತ್ತಿದೆ, ಯಮನೂರ ಜಾತ್ರೆಯು ಅತ್ಯಂತ ವೈಭವವಾಗಿ ಅದ್ಧೂರಿಯಾಗಿ ಅಷ್ಟೇ ಸುಂದರವಾಗಿ ನಡೆಯುವಂಥ ಜಾತ್ರೆ. ಅಲ್ಲೂ ಸಹಿತ ಅಷ್ಟೇ ಬರುವಂಥ ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು, ಎಲ್ಲ ಭಕ್ತಾದಿಗಳು ಎಲ್ಲ ಜನಾಂಗೀಯವರು ಸಹಿತ ಬಂದು ಆ ಒಂದು ದೇವರಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು. ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರಲ್ವ, ಹಾಗೆ ಪ್ರತಿಯೊಂದು ಧರ್ಮೀಯರು ಸಹಿತ ಈ ಒಂದು ಪುಣ್ಯಕ್ಷೇತ್ರಗಳಿಗೆ ಬಂದು ತಮ್ಮ ಹರಕೆಗಳನ್ನು ಸಲ್ಲಿಸುವಂಥದ್ದಾಗಿರ್ಬೋದು. ಲೈಕ್ ಈ ಒಂದು ಹದ್ರಿ ಖ್ವಾಜಾನ ಪ್ರಸಿದ್ಧವಾದಂಥ ಸ್ಥಳ ಯಾವುದಕ್ಕೆ ಫೇಮಸ್ ಅಪ್ಪ ಅಂತಂದರೆ, ಯಾವುದೇ ಮಾಟ ಮಂತ್ರ ಆಗಿರ್ಬೋದು, ಬೇರೆ ಬೇರೆ ಕೆಟ್ಟ ದೃಷ್ಟಿ ಆಗಿರ್ಬೋದು, ಹಲವಾರು ಒಂದೇ ಎರಡಂತೆಲ್ಲ ಈ ಮೆಂಟಲಿ ರಿಟಾರ್ಡ್ ಇರ್ತಾರಲ್ವ ಅವರಿಗೂ ಸಹಿತ ಆಗಿರ್ಬೋದು, ಪ್ರತಿಯೊಬ್ಬರೂ ಸಹಿತ ಬಂದು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿಯನ್ನು ನೀಡ್ತಾರೆ. ಬಂದು ಒಂದು ವಾರ ಆಗಿರ್ಬೋದು, 15 ದಿನ ಆಗಿರ್ಬೋದು, ಒಂದು ತಿಂಗಳಾಗಿರ್ಬೋದು, ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನೆಲೆ ಊರಿ ಆ ಒಂದು ಪ್ರಸಾದವನ್ನು ಸ್ವೀಕರಿಸೋದಾಗಿರ್ಬೋದು. ಅದೇ ರೀತಿ ಪವಿತ್ರವಾದಂಥ ತೀರ್ಥ, ಓಕೆನಾ, ಆ ಪವಿತ್ರವಾದಂಥ ತೀರ್ಥವನ್ನು ಸ್ವೀಕರಿಸಿ ಹಲವಾರು ಅನೇಕ ರೋಗ ರುಜಿನಗಳನ್ನು ವಾಸಿಯನ್ನು ಆಗಿರ್ತಕ್ಕಂಥ ಲಕ್ಷಾಂತರ ಉದಾಹರಣೆ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಒಂದು ಪುಣ್ಯಕ್ಷೇತ್ರವಾದಂಥ ಹದ್ರಿ ಖ್ವಾಜಾ ನಮ್ಮ ಮುಗಳಕೋಡದ ಯಲ್ಲಾಲಿಂಗ ಮಹಾರಾಜರಿಗೆ ತಮ್ಮ ಕೊನೆಯ ಅಂದರೆ ಅಂತಿಮ ಕ್ಷಣವನ್ನು ಎಲ್ಲಿ ಕಳೀಬೇಕು, ಅವರು ಎಲ್ಲಿ ಐಕ್ಯ ಆಗಬೇಕು ಅನ್ನೋದು ಕೂಡ ಇವರು ದಾರಿಯನ್ನು ತೋರಿದಂಥವರು. ಹೇಳಿರೋ ಹಾಗೆ ಅನೇಕ ಲೀಲೆಗಳನ್ನು ಮಾಡ್ತಾ, ದೇಶ ಸಂಚಾರವನ್ನು ಮಾಡ್ತಾ, ಬರುವ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯವನ್ನು ನಿವಾರಿಸ್ತಾ, ಅವರಿಗೆ ಒಳ್ಳೆಯದನ್ನು ಮಾಡ್ತಾ, ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡ್ತಾ ಬಂದಿರತಕ್ಕಂಥವರೇ ನಮ್ಮ ಶರಣರು ಸಂತರು. ಅಷ್ಟೇ ಅಲ್ಲ, ಇವರು ಕೂಡ ಒಬ್ಬ ಸೂಫಿ ಸಂತರು ಕೂಡ ಹೌದು. ಇವರು ಎಲ್ಲೆಲ್ಲಿ ಹೋಗಿದ್ದಾರೋ ಎಲ್ಲವೂ ಸಹಿತ ಅನೇಕ ಪವಾಡಗಳನ್ನು ಮಾಡ್ತಾ ಈ ಒಂದು ಕೊನೆಯ ಘಟ್ಟದಲ್ಲಿ ಈ ಒಂದು ಹದ್ರಿಗೆ ಬಂದು ತಮ್ಮ ಜೀವನವನ್ನು ಕಳೆದಂಥವರು. ಅಷ್ಟೇ ಅಲ್ಲದೆ ಸುತ್ತಮುತ್ತ ಹಳ್ಳಿಗಳ ಅಷ್ಟೇ ಅಲ್ಲದೆ ಅನೇಕ ರಾಜ್ಯಗಳನ್ನು ಸಹಿತ ಲಕ್ಷಾಂತರ ಭಕ್ತಾದಿಗಳು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ. ಈ ಒಂದು ಪುಣ್ಯಕ್ಷೇತ್ರದ ಉರುಸ್ ಅನ್ಬೋದು, ಜಾತ್ರೆ ಅನ್ಬೋದು, ಏನಾದ್ರು ಅನ್ಬೋದು, ಓಕೆನಾ. ಆ ಒಂದು ಉರುಸ್ ಅಥವಾ ಜಾತ್ರೆ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ನಡೆಯುವಂಥದ್ದು. ಅತ್ಯಂತ ಅದ್ಧೂರಿಯಾಗಿ ನಡೀತದೆ. ಅದೇ ರೀತಿ
ಈಗ ನಾವು ನಮ್ಮ ಕಡ್ಕೋಳಿಂದ ಹೋಗಿ ರೂಟ್ ಹೇಗಪ್ಪ ಅಂತಂದರೆ ಗತ್ತರಿಗೆಗೆ ಹೋಗಿದ್ವಿ. ಗತ್ತರಿಗಿಂದ ಅಫ್ಜಲ್ಪುರ ತಾಲೂಕು, ಅಫ್ಜಲ್ಪುರದಿಂದ ಮುಂದೆ ಕರ್ಜಿಗಿಯಿಂದ ಒಂದು ಸರಿಸುಮಾರು ಒಂದು 5 ಕಿಲೋಮೀಟರ್ ಇರ್ತಕ್ಕಂಥ ಒಂದು ಗ್ರಾಮ. ಓಕೆ, ಈ ಹದ್ರಿಗೆ ಬಂದು ತಲುಪುವಂಥದ್ದು. ಬಟ್ ತಾವು ನೋಡ್ಬೋದು ನೋಡಿ, ಅವರ ಒಂದು ಐಕ್ಯ ಸ್ಥಳವೇ ಈ ಒಂದು ಗದ್ದುಗೆ ಅಂತಾರನ್ರಿ, ಅಥವಾ ನಿಮಗೆ ಹೇಗೆ ಅನಿಸ್ತದೆ ಓಕೆನಾ. ಎಲ್ಲವೂ ಸಕಲರಲ್ಲಿಯೂ ಒಂದಾಗಿರ್ತಕ್ಕಂಥ ಭಗವಂತ, ನೀವು ಹೇಗೆ ಕರೆದರೂ ಕೂಡ ಅವನಿಗೆ ಅದೇ ಒಂದು ನಾಮಧೇಯ. ನೀವು ಅಲ್ಲ ಅಂತಾರನ್ರಿ, ಯೇಸು ಅಂತಾರನ್ರಿ, ಶ್ರೀಕೃಷ್ಣ ಅಂತನ್ರಿ, ಪರಮಾತ್ಮ ಅನ್ರಿ, ಹೌದಲ್ವಾ, ಸಕಲವೂ ಅವನೇ ಅಲ್ವಾ. ದೇವನೊಬ್ಬ, ನಾಮ ಹಲವು ಅಂತ ಹೇಳ್ತೀವಿ. ಹಾಗೆಯೇ ನೀವೇನಾದರೂ ಕರಿಬೋದು, ಆ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥವನೇ ಆ ಒಂದು ಪರಮ ಪವಿತ್ರವಾದಂಥ ಭಗವಂತನು. ಸೊ ಅವನಲ್ಲಿ ಒಂದು ನಂಬಿಕೆಯನ್ನು ಇಟ್ಕೊಂಡು ನೀವು ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಿರಿ, ಏನಾದರೂ ಮಾಡಿರಿ, ಒಟ್ಟಾರೆಯಾಗಿ ಸಮಾಜಕ್ಕೆ ಒಳಿತನ್ನು ಮಾಡುವಂಥದ್ದು, ನಿಮ್ಮ ಅಕ್ಕಪಕ್ಕ ಇರುವಂಥವರಿಗೆ ಒಳಿತನ್ನು ಮಾಡುವಂಥದ್ದಾರೆ ಅಷ್ಟೇ ಸಾಕು. ಯಾಕಂತಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನೋ ಹಾಗೆ, ಗುರುವಿಗೆ ನಾವು ಶರಣಾಗತರಾದರೆ ಆ ಗುರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವು ಸಾಗಿದರೆ ನಮ್ಮ ಜೀವನ ಹಸನಾಗಿಸ್ಕೊಳ್ಬೋದು, ಪವಿತ್ರವಾಗಿಸ್ಕೊಳ್ಬೋದು. ಇಷ್ಟೆಲ್ಲ ಇರ್ತಕ್ಕಂಥದ್ದು ತಾವು ನೋಡ್ಬೋದು. ಇಲ್ಲಿ ಬರುವಂಥ ಭಕ್ತಾದಿಗಳು ಹರಕೆಯನ್ನು ಸಲ್ಲಿಸ್ತಾರೆ. ಜೊತೆಗೆ ಆ ಮುಡಿಪನ್ನು ಕಟ್ಟುವಂಥದ್ದಾಗಿರ್ಬೋದು, ಲೈಕ್ ಆಧಾರ ಕಟ್ಟೋದಾಗಿರ್ಬೋದು, ಬೀಗವನ್ನು ಹಾಕೋದಾಗಿರ್ಬೋದು, ಹೀಗೆ ಅನೇಕ ಅಂದರೆ ಅವರವರ ಹರಕೆಯ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ತಮಗೆ ಮೊದಲೇ ತಿಳಿಸಿರುವ ಹಾಗೆ ನಾವು ಬೇಡಿಕೊಳ್ಳುವಂಥ ಹರಕೆ ಇನ್ನೊಬ್ಬರಿಗೆ ಕೆಡುಕನ್ನು ಬಯಸದೇ ಇದ್ದರೆ ಅಷ್ಟೇ ಸಾಕು, ಹೌದಲ್ವಾ. ಅದೇ ರೀತಿ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಆ ಒಂದು ಪವಿತ್ರವಾದಂಥ ಬಾವಿಯಲ್ಲಿರ್ತಕ್ಕಂಥ ನೀರನ್ನು ಆ ಒಂದು ಸ್ನಾನ ಮಾಡಿಕೊಂಡ ನಂತರ ದೇವರಿಗೆ ದೀಢ ನಮಸ್ಕಾರ ಹಾಕೋದಾಗಿರ್ಬೋದು. ಹೀಗೆ ಅನೇಕ ರೀತಿಯಲ್ಲಿ ಅವರವರ ಹರಕೆಗೆ ತಕ್ಕ ಹಾಗೆ ಮಾದಲಿ ಮಾಡೋದಾಗಿರ್ಬೋದು, ಲೈಕ್ ಅದನ್ನು ಕಿಸ್ತಿ ಅಂತ ತುಂಬ್ತೀವಿ, ಮಾದಲಿ ಆಗಿರ್ಬೋದು. ಸೊ ವೆರೈಟಿ ಟೈಪ್ಸ್ ಅವರು ಯಾವ ಥರ ಹರಕೆಗಳ ಬೇಡ್ಕೊಂಡಿರ್ತಾರೋ ಅದರ ಮೇಲೆ ಸಲ್ಲಿಸುವಂಥದ್ದು. ಹೊಸ ಉಡುಪುಗಳನ್ನು ಧರಿಸ್ತಾ ದೇವರಿಗೆ ಕಾಯಿ ಕರ್ಪೂರವನ್ನು ತೆಗೆದುಕೊಂಡು ಬಂದು ಊದುಬತ್ತಿ ಬೆಳಗಿ ಹೀಗೆ ಆ ಒಂದು ಸುಂದರವಾದಂಥ ಕ್ಷಣಗಳನ್ನು ಸವಿಯೋದಾಗಿರ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಉರುಸ್ ಅಥವಾ ಜಾತ್ರೆ ವಿಷಯಕ್ಕೆ ಬಂದರೆ ಕರ್ಜಿಗಿಯ ಗ್ರಾಮದಿಂದ ಬರುವಂಥ ಗಂಧ, ಓಕೆನಾ, ಆ ಒಂದು ಗಂಧ ಬಂದು ದೇವಸ್ಥಾನಕ್ಕೆ ಬಂದು ತಲುಪುವಂಥದ್ದು. ಅದೇ ರೀತಿ ಈ ಒಂದು ಉರುಸ್ ಅಥವಾ ಜಾತ್ರಾ ಮಹೋತ್ಸವ ಸರಿಸುಮಾರು ಒಂದು 15 ದಿನಗಳವರೆಗೆ ಜರುಗುವಂಥದ್ದು. ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಒಂದು ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ಈ ಒಂದು ಹದ್ರಿ ಖಾಜಾನ ಲೀಲೆಗಳು ಹೇಳ್ತಾ ಹೋದರೆ ಅನೇಕಗಳು ಉಂಟು. ಅದನ್ನು ಹೇಳ್ತಾ ಹೋದ್ರೆ ಲಿಸ್ಟ್ ದೊಡ್ಡದೇ ಇದೆ. ತಮಗೆ ಗೊತ್ತಿದೆ ಎಷ್ಟೆಲ್ಲ ಪವಾಡಗಳನ್ನು ಮಾಡಿದರೂ ಜನರಿಗೆ ಒಂದು ಉತ್ತಮವಾದಂಥ ಮಾರ್ಗವನ್ನು ತೋರಿದ್ರು ಅನ್ನೋದನ್ನು ನಾನು ಹೇಳೋದಕ್ಕಿಂತಲೂ ತಾವು ಆಲ್ರೆಡಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿರ್ತೀರ. ನಾನು ಇದೇ ಮೊದಲನೇ ಬಾರಿ ಬಂದಿರೋದಾಗಿ, ಹಾಗಾಗಿ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೆ ವಿನಃ ಸಂಪೂರ್ಣವಾಗಿ ತಿಳಿಸುವಂಥದ್ದಕ್ಕೆ ಅಷ್ಟೊಂದು ಚಿಕ್ಕದಾಗಿ ಪ್ರಯತ್ನ ಪಟ್ಟಿದ್ದೀನಿ. ಬಟ್ ಯಾಕಂದರೆ ಒಂದು ಪುಣ್ಯಕ್ಷೇತ್ರ ಅಂದಮೇಲೆ ಅಲ್ಲಿ ಲಕ್ಷಾಂತರ ಜನರು ಬರ್ತಾರೆ, ಹಲವಾರು ಪವಾಡಗಳು ಜರುಗಿರ್ತವೆ. ಅದನ್ನು ಒಂದೊಂದಾಗಿ ಮುಂಬರುವ ದಿನಗಳಲ್ಲಿ ತಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಕೂಡ. ಈ ಸದ್ಯಕ್ಕಿಷ್ಟೇ ಈ ಒಂದು ಹೇಳಿರೋ ಹಾಗೆ ನೋಡಿ, ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ, ಹಿಂದೂ ಮುಸ್ಲಿಮರ ಭಾವೈಕ್ಯತೆಗೆ ಒಂದು ಅತ್ಯುತ್ತಮವಾದ ಉದಾಹರಣೆಗಳೆಂದರೆ ಕೆಲವು ದರ್ಗಾಗಳಾಗಿರ್ಬೋದು, ಕೆಲವು ದೇವಸ್ಥಾನಗಳಲ್ಲಿ ಮಾತ್ರ ಈಗ ಉಂಟು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆ ನೋಡಿದರೆ ಅತ್ಯಂತ ಶಾಕಿಂಗ್. ಯಾಕಂದರೆ ಪ್ರತಿಯೊಬ್ಬರಲ್ಲೂ ವೈಮನಸ್ಸು, ವಿಷ ಬೀಜವನ್ನು ಬಿತ್ತುತ್ತಾ ಇದ್ದಾರೆ. ಅದನ್ನೆಲ್ಲವನ್ನು ಮರೆತು ಎಲ್ಲರೂ ಅಣ್ಣ ತಮ್ಮರಂತೆ ಬಾಳಿ ಬದುಕಿದರೆ ನಮ್ಮ ಭವ್ಯವಾದಂಥ ಭಾರತದ ಪರಂಪರೆಯನ್ನು ವಿಶ್ವಗುರು ಮಾಡೋದಕ್ಕೆ ಯಾವುದೇ ಮಾತಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಕುಟುಂಬ, ನಮ್ಮ ಪ್ರದೇಶ, ನಮ್ಮ ಹಳ್ಳಿ, ನಮ್ಮ ಊರು ಚೆನ್ನಾಗಿದ್ರೇ ಅದು ಇನ್ನೊಬ್ಬರಿಗೆ, ಅಂದರೆ ಲೈಕ್ ಮೊದಲು ನಾವು ಚೆನ್ನಾಗಿರ್ಬೇಕಲ್ಲ, ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು, ಅಂದ್ರೆ ಮಾತ್ರ ಇನ್ನೊಬ್ಬರಿಗೆ ನಾವು ಒಳಿತನ್ನು ಬಯಸೋಕ್ಕಾಗುತ್ತದೆ. ನಾವೇ ಹದಗೆಟ್ಟಿವಿ ಅಂತಂದರೆ ಸೊ ಇನ್ನೊಬ್ರಿಗೆ ಏನಾರು ಹೇಳ್ತೀವಿ ಹೇಳಿ, ನಾವು ಏನೂ ಮಾಡೋಕ್ಕಾಗಲ್ಲ. ಮೊದಲು ನಮ್ಮಲ್ಲಿ ಇರ್ತಕ್ಕಂಥ ರಾಕ್ಷಸ ಗುಣಗಳನ್ನು ತೊಡೆದು ಹಾಕಿ ಒಳ್ಳೆಯ ಸದ್ವಿಚಾರಗಳನ್ನು ತೆಗೆದುಕೊಂಡು ಅದನ್ನು ಮುಂಬರುವ ಪೀಳಿಗೆಗೆ ಹಂಚುವತ್ತ ಪ್ರಯತ್ನ ಮಾಡೋಣ. ಹೇಳಿರೋ ಹಾಗೆ ತಾವು ನೋಡ್ಬೋದು, ಅದೇ ಆ ಬಾವಿ, ಅವರ ಒಂದು ಪವಿತ್ರವಾದಂಥ ಬಾವಿ. ಈಗಲೂ ಸಹಿತ ಬರುವಂಥ ಭಕ್ತಾದಿಗಳು ಆ ಒಂದು ಬಾವಿಯ ತೀರ್ಥವನ್ನು ಸವಿತಾರೆ, ಸ್ನಾನವನ್ನು ಮಾಡಿ ದೀಢ ನಮಸ್ಕಾರ ಹಾಕ್ತಾರೆ. ಅದೇ ರೀತಿ ಅನೇಕ ಕಾಯಿಲೆಗಳಿಗೆ, ರೋಗ ರುಜಿನಗಳಿಗೆ ವಾಸಿಯನ್ನು ಮಾಡಿರ್ತಕ್ಕಂಥದ್ದು ಉದಾಹರಣೆಗಳು ಉಂಟು.
ಎನಿವೇ ಸದ್ಯದ ಮಾಹಿತಿ ಇದಿಷ್ಟ ಆಗಿತ್ತು. ಮತ್ತೆ ಮುಂಬರುವ ದಿನಗಳಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ಪಡ್ತೀನಿ. ಮತ್ತೆ ಸಿಗುವ ತಮಗೆಲ್ರಿಗೂ ಆ ಹದರಿ ಖಾಜಾ ಒಳ್ಳೆಯದನ್ನು ಮಾಡಲಿ. ತಾವು ಕೂಡ ಎಲ್ಲ ಸರ್ವರಲ್ಲೂ ಕೂಡ ಒಳ್ಳೆಯದನ್ನು ಕಾಣಿ ಅಂತ ಹೇಳ್ತಾ ಮತ್ತೆ ಸಿಗುವ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.